ಒಬ್ಬ ಹೆಣ್ಮಗಳೇನು ಮಾಡ್ಯಾಳ, ಅದು ಎಮ್ಮೆ ಹೊಡ್ಕೊಂಡು ಹೊಂಟಾಳ. ಹಳ್ಳ್ಯಾಗ ಇರ್ತದೆ, ನಿಮ್ಗೆ ಗೊತ್ತಿರ್ತದ ಏನ್ರಿ. ಹಳ್ಳ್ಯಾಗ ಏನು ಮಾಡ್ಯಾಳ, ಒಬ್ಬ ಹೆಣ್ಮಗಳು ಎಮ್ಮೆ ಹೊಡ್ಕೊಂಡು ಹೊಂಟಾಳ. ಯಾವಾಗಿಂದ ಎಮ್ಮೆ ಹೊಡ್ಕೊಂಡು ಹೊಂಟಾಳ, ಅದು ಎಮ್ಮೆ ಏನು ಮಾಡ್ತು, ಹಿಂಗೆ ಓಣ್ಯಾಗಿಂದ ಬರೋ ಹೊತ್ನಾಗ ಒಬ್ಬರು ಮನೆ ಮುಂದೆ ಹೆಂಡಿ ಇಡ್ತು. ಅದು ಎಮ್ಮಿಗೇನು ಗೊತ್ತ್ರಿ, ಇಲ್ಲೇ ಇಡಬೇಕು ಇಲ್ಲೇ ಮಾಡ್ಬೇಕಂತ ಅನ್ನೋದು ಏನು ಗೊತ್ತಾಗಲ್ಲ. ಹೆಂಡಿ ಇಟ್ಟುಕೊಳ್ಳೋಣ ಆಕಿ ಯಾರು ಮನೆ ಮುಂದೆ ಇಟ್ಟದಲ್ಲ ಆ ಮನೆ ಹೆಣ್ಮಗಳು ಏನು ಮಾಡೋದು, ಹೆಂಡಿ ತೊಳಕ್ಕೆ ಬಂದು ಈಕಿ ಅಂದ್ಲು ಎಮ್ಮಿ ಮಾಲಕ್ತಿ, ಅಯ್ಯಕ್ಕದ ನಮ್ಮ ಎಮ್ಮಿ ಹೆಂಡದ ನೀ ತೊಗೋಬೇಡ, ನಿಮ್ಮ ಎಮ್ಮಿ ಹೆಂಡಿರ್ಲಕ್ಕದ ನನ್ನ ಮನೆ ಮುಂದೆ ಇಟ್ಟದ ನಾ ತೊಗೊಳಕಿನೇ ತಿಕ್ಕಿ, ನೀ ಹೆಂಗೆ ತಗೋ ತಿಕ್ಕಿ, ನಾ ತೊಗೊಂಡೆ ತೀರ್ತೀನಿ ಅಂತ ಹೆಂಡಿ ತೊಳಕ್ಕೆ ಕೈ ಹಾಕೋದಕ್ಕೆ ಒಂದು ಕೊಟ್ಟೆ ಬಿಟ್ಲಂಗೆ ಏನ್ರಿ. ಯಾವಾಗಿಂದ ಒಂದು ಏಟನ್ನು ಹೊಡೆದು ನೀ ನನಗೆ ಹೊಡಿತಾ ತಗೊಂಡು ಆಕಿಗೆ ಹೊಡೆದ್ಲು, ಈಕಿಗೆ ಹೊಡೆದು ಇದು ಕೈಲಿ ಹೊಡೆದಾಡೋದು ಹೋಗಿ ಮುಂದೆ ಕಲ್ಲು ತೊಗೊಂಡು ಹೊಡೆದಾಡ್ದು, ಕಲ್ಲು ತೊಗೊಂಡಿಂದ ಹೊಡೆದಾಡಿ ಈಕಿಂತಲಿ ಅಕ್ಕಿ ಹೊಡೆದ್ಲು, ಆಕಿಂತಲಿ ಈಕಿ ಹೊಡೆದ್ಲು ಏನ್ರಿ. ರಾಮ ರಕ್ತ ಮೈಯೆಲ್ಲ ರಕ್ತ ಆಯಿತು. ಮುಂದೆ ಇವ್ರ ಗಂಡದರಿಗೆ ಗೊತ್ತಾಯ್ತು, ದೋಸ್ತ ಹಿಂಗೆ ನಿನ್ನ ಹೆಣ್ತಾ ಇವ್ನು ಹೆಣ್ತಿ ಹೊಡೆದಾಡ್ಲಕತ್ತಾರತ್ತಂದು. ಯಾಕತ್ತನ್ನೋದು ಅವು ಕೇಳೇ ಇಲ್ಲ. ಯಾಕೆ ಹೊಡೆದಾಡ್ಲಕತ್ತಾರ ಏನೂ ಇಲ್ಲ. ಅವ ಈ ಕಡೆದು ಬಂದ ನಾವು ಆ ಕಡೆ ಬಂದ, ಇವನಿಗೆ ಅವ ಹೊಡಿತಾನೆ. ಎಟ್ಟು ತಲೆ ಹೊಡ್ಕೊಂಡು ಕೇಸ್ ಹೋಯ್ತು ಕೋರ್ಟಿಗೆ. ಅದು ಕೋರ್ಟ್ನಾಗ ಅಂದ ಕೇಸ್ ಏನು ಒಂದೇ ದಿವಸ ಮುಗೀತದ್ರೆ, ತಿಂಗಳಿಗೊಮ್ಮೆ ಅಂದ ಏನ್ರಿ, ತಿಂಗಳಿಗೊಮ್ಮೆ ಮುದ್ದತ್ತ. ಯಾವಾಗ ತಿಂಗಳಿಗೆ ಅಂದ ತಾರೀಖುಗಳು ಕೊಡೋರು, ಇವರಿಬ್ಬರು ಹೋಗೋರು ಹೆಣ್ಮಕ್ಳು. ಮಲ್ಲಮ್ಮ ಹಾಜಾರ ಅಂದ ಕೂಡ ಬಂದೀನಿ ರೀ ಅಣ್ಣ ಅಂತೇಳಿ ಹೋಗಿ ನಿಂದ್ರಕ್ಕಿ. ಕಲ್ಲಮ್ಮ ಹಾಜಾರ ಅಂದ್ರೆ ನಾನು ಬಂದೀನಿ ರೀ ಅನ್ನಕ್ಕಿ. ಆಯ್ತು ನಡಿ, ಮತ್ತೆ ಮುಂದಿನ ತಿಂಗಳ ಎಲ್ಲಿತನ ಹೋಯ್ತಿದ್ದು, 2 ವರ್ಷ ತನಕ ಹೋಯ್ತು, ಏನೋ ತೀರ್ಮಾನ ಆಗಲಿಲ್ಲ. 2 ವರ್ಷ ಹೋಯ್ತು. ಇಲ್ಲಿ ಹೆಂಡು ಉಳ್ದದೇನ್ರಿ. ಹೆಂಡಿ ಸಲುವಾಗಿ ಹೊಡೆದಾಡಾರ, ಕೇಸ್ ನಡೆದ 2 ವರ್ಷ. ಇಲ್ಲಿ ಹೆಂಡು ಒಣಗತ್ತು, ಗಾಳಿಗೆ ಹಾರೋಯ್ತು, ಮಳೆ ಬಂದು ತೊಯ್ದು ಹೋಯ್ತು, ತೊಳೆದು ಹೋಯ್ತು ಏನ್ರಿ. ಇಲ್ಲಿ ಹೆಂಡಿ ಕೂನೇ ಉಳಿಲಿಲ್ಲ, ಆದರೆ ಕೇಸ್ ಮಾತ್ರ ಕೋರ್ಟ್ನೇ ನಡೆದು. 2 ವರ್ಷ ಆದ ಬಳಿಕ ಇಬ್ಬರಿಗೆ ಕರ್ಸಂತ, ಯಾರು ಜಡ್ಜು ಇಬ್ಬರಿಗೆ ಕರೆಸಂದ ಕೇಳ್ದ, ಏನವ ಎದುರು ಸಲುವಾಗಿ ಅಂತ ಹೊಡೆದಾಡ್ರಿ. ಏನಿಲ್ಲರಿ ಸಾಹೇಬ್ರ, ಅದು ನನ್ನ ಹೆಂಡೆ ಅದರಿಕೆ ತನ್ನ ಹೆಂಡೆ ಅಂತೇಳಿ ನಾನು ಹೊಡಿತಾರೆ ರೀ ಅಂತ. ಆಕೆ ಅಂತಾಳೆ, ಇಲ್ರಿ ಸಾಹೇಬ್ರ ಆಕೆನ ಹೆಂಡೆ ಅಲ್ಲದು, ನನ್ನ ಹೆಂಡದ ತಗೊಂಡಂದ ನಾ ತೋಳಕ್ಕೆ ಹೋದ್ರೆ ನನಗೆಂದ ಹೊಡಿತಾ. ಕರೆ ಹೇಳ್ರವ ಯಾರ್ದದ ಹೆಂಡಿ, ಇಲ್ರಿ ಸಾಹೇಬ್ರ ನಂದದ. ಆಕೆ ಅಂತಾಳೆ, ಇಲ್ರಿ ಸಾಹೇಬ್ರ ಆಕೆಂದಲ್ಲ ನಂದದ್ರಿ ತಗೊಳಂತ. ಜಡ್ಜ್ ಏನು ತೀರ್ಮಾನ ಕೊಡ್ಬೇಕ್ರಿ. ಕಡೆಗೆ ಅವ ಅಂದ, ಇವ್ರು ಇಬ್ಬರದು ಕೇಳಿ, ಇದು ನಿನ್ನ ಹೆಂಡಿನೂ ಅಲ್ಲ ಎಮ್ಮಿ ಹೆಂಡದ ಮನೆ ಕಡೆ ಹೋರಿ ಅನ್ನತ್ತ.